ಗೊಬ್ಬರ ಸ್ಟಾಕ್ ಇದೆಯಾ ಸರ್? ಕೃತಕ ಅಭಾವ ಸೃಷ್ಟಿಯಾಗ್ತದೆ ಅಂತ ಹೇಳಿ ಒಂದು ನಿಮಿಷ, 100ಕ್ಕೆ 100 ಇಲ್ಲ. ಎರಡೇ ಕಾರಣ. ಒಂದು ಸಮಸ್ಯೆ ಇದೆ, ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸೈನ್ಸಿಸ್ಟು, ಯೂನಿವರ್ಸಿಟಿ, ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ. ಇದೆಲ್ಲ ಒಂದು ಕಡೆ. ಆದರೆ ನಮಗೆ ಏಪ್ರಿಲಿಂದ ಜುಲೈ ಎಂಡ್ಗೆ 6,80,000 ಬೇಡಿಕೆ ಇತ್ತು. 80,000 ಬೇಡಿಕೆ ಇತ್ತು. ಈಗಾಗಲೇ 6,60,000 ನಾವು ಸೇಲ್ ಮಾಡಿದ್ವಿ. 6,60,000 ಸೇಲ್ ಮಾಡಿದ್ವಿ. ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅಷ್ಟನ್ನು ಸೇಲ್ ಮಾಡಿದ್ವಿ. ಇನ್ನೂ ನಮ್ಮ ಹತ್ರ 1,94,000 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಆದರೆ ಹಾವೇರಿನಲ್ಲಿ 36,000 ಬೇಡಿಕೆ ಇತ್ತು, 40,000 ಕೊಟ್ಟಿದ್ವಿ. ಏನು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರ್ತಾ ಇದ್ದಾರೆ ಅಂದರೆ, ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಬಿಡ್ತಿದ್ದು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ. ಕಾರಣ ಮುಖ್ಯಮಂತ್ರಿಯವರು ಬಿಡುವಂದರು, ಜುಲೈನಲ್ಲೇ ಬಿಟ್ಟರು. 1 ತಿಂಗಳು ಅಡ್ವಾನ್ಸ್ ಆಯಿತು. ಕೃಷಿ ಚಟುವಟಿಕೆ 1 ತಿಂಗಳು ಅಡ್ವಾನ್ಸ್ ಆಯಿತು. ಈಗ ಇನ್ನೊಂದು ಕೇಂದ್ರದಿಂದ ಯೂರಿಯಾ ಕಡಿಮೆ ಬರುತ್ತೆ, DAP ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ, ಅದನ್ನು ನೋಡ್ಕೊಂಡು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗಡಿ ಹತ್ರ. ಸೆಪ್ಟೆಂಬರಲ್ಲಿ ಬೇಕಾಗಿರೋ ರೈತರು ಇವತ್ತೇ ಹೋಗ್ತಾರೆ. ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ. ಆವಾಗ ಒಂದು ಸ್ವಲ್ಪ ಒತ್ತಡ ಆಗ್ತಾಯಿದೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಾನು ನಿನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ, ರೈತರು ಇಡೀ 31 ಜಿಲ್ಲೆಯಲ್ಲಿ 224 ಕ್ಷೇತ್ರದಲ್ಲಿ ಹಂತವಾಗಿ ನಿಮ್ಗೆ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾರೂ ಸಹ ಒತ್ತಡಕ್ಕೆ ಅಥವಾ ಪ್ಯಾನಿಕ್ ಆಗದಲೇ ನಾಳೆನ ಇವತ್ತೇ ಬೇಕು ಅಂತ ಅಂದಲೇ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ, ನಾನು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ. ನಮಗೆ ನಿಮ್ಮ ಸಹಕಾರ ಸಹಾಯ ಬೇಕಷ್ಟೇ, ಅದು ಬಿಟ್ಟು ಯಾವುದೂ ತೊಂದರೆ ಇಲ್ಲ.